ಮೆಂತ್ಯ ಹಿಟ್ಟನ್ನು ಹೇಗೆ ತಿನ್ನಬೇಕು ಅಂದರೆ ಬಿಸಿ ಅನ್ನದ ಮೇಲೆ ನಾವು ಒಂದು ಕಾಲು ಚಮಚದಷ್ಟು ಅರ್ಧ ಚಮಚ ನಮಗೆ ಎಷ್ಟು ಅನ್ನ ಇದೆ ಅದರ ಆಧಾರದ ಮೇಲೆ ಹಾಕ್ಕೊಂಡು ಚೂರು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡು ಹಾಗೆ ಒಂದು ಚೂರು ತುಪ್ಪವನ್ನು ಹಾಕ್ಕೊಂಡು ಇದನ್ನು ತಿನ್ನಬೇಕು. ಪ್ರೀತಿ ಮಾಡಿ ತಿನ್ನುವಂಥದ್ದು ಬಹಳ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಾನಿವತ್ತು ಉದ್ದಿನ ಹಪ್ಪಳ ಮತ್ತು ಮೆಂತ್ಯ ಹಿಟ್ಟಿನ ಜೊತೆ ಊಟ ಮಾಡ್ತಾ ಇದ್ದೀನಿ. ಹರಿ ಓಂ ನಮಸ್ಕಾರ. ನಾನು ಇಲ್ಲಿ ಇವತ್ತು ಒಂದು ಮೆಂತ್ಯದ ಹಿಟ್ಟನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಅಳತೆಯ ಗೋಧಿ, ಕಡಲೆಬೇಳೆ ಮತ್ತು ಹೆಸರುಬೇಳೆ ಮೂರನ್ನು ತೊಗೊಂಡಿದ್ದೀನಿ. 100 ಗ್ರಾಮ್ ತೊಗೊಂಡ್ರೆ 100 ಗ್ರಾಮಲ್ಲೇ ತೊಗೊಳ್ಳಿ. ಲೋಟದ ಅಳತೆಯಲ್ಲಿ ತೊಗೊಂಡ್ರೆ ಅದೇ ಲೋಟದ ಅಳತೆಯಲ್ಲಿ ಎಷ್ಟೆಷ್ಟು ಬರ್ತೋ ಅಷ್ಟು ತೊಗೊಳ್ಳಿ. ಹಾಗೆ ಇದರ ಅರ್ಧ ಅಂದರೆ 100 ಗ್ರಾಮ್ ತೊಗೊಂಡ್ರೆ 50 ಗ್ರಾಮು ತೊಗರಿಬೇಳೆ ಹಾಗೂ ಉದ್ದಿನಬೇಳೆ. ನಾನಿಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ, ಸಮಸ್ಯೆ ಇಲ್ಲ. ಇದು 100 ಗ್ರಾಮ್ಗಿಂತ ಜಾಸ್ತಿ. ನೀವು 100 ಗ್ರಾಮೇ ತೊಗೊಳ್ಳೋದಾದರೆ 2 ಚಮಚ ಮೆಂತ್ಯ ಸಾಕಾಗುತ್ತೆ, 2 ಚಮಚ ಜೀರಿಗೆ ಸಾಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ 3 ಚಮಚ ಜೀರಿಗೆ, 3 ಚಮಚದಷ್ಟು ಮೆಂತ್ಯ ಕಾಳು, 4 ಚಮಚದಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ತೀನಿ. ಇಲ್ಲಿ ಒಂದು ಅರ್ಧ ಚಮಚದಷ್ಟು ಇಂಗನ್ನು ಸೇರಿಸ್ಕೊಳ್ತೀನಿ. ಇವೆಲ್ಲವನ್ನು ಪ್ರತ್ಯೇಕವಾಗಿ ಹುರಿದು ಪುಡಿ ಮಾಡಬೇಕು. ಪುಡಿ ಮಾಡಿಬಿಟ್ಟು ಫಸ್ಟ್ ಹುರಿದಾದ್ಮೇಲೆ ನಾವು ಸಪ್ರೇಟ್ ಇಟ್ಕೊಂಡು ಎಲ್ಲವನ್ನು ಮೊದಲನೇದಾಗಿ ನಾನು ಗೋಧಿಯನ್ನು ತಗೊಳ್ತೇನೆ. ಚಟಪಟ ಅನ್ನೋ ತನಕ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಹುರಿಯುವಾಗ ಸಮಾಧಾನದಿಂದ ಅದು ಘಮ ಬರೋ ತನಕ ನಾವು ಹುರ್ಕೊಳ್ಬೇಕು. ಇದನ್ನು ಒಂದು ಸರಿ ನಾವು ಪುಡಿ ಮಾಡಿಟ್ಕೊಂಡ್ರೆ ಸಾಕಷ್ಟು ದಿನ ನಾವು ಬಳಸ್ಬೋದು. ಹಾಗಾಗಿ ಮಾಡುವ ಸಂದರ್ಭದಲ್ಲಿ ನಾವು ಸಮಾಧಾನದಿಂದ ನೀಟಾಗಿ ಮಾಡಿಟ್ಕೊಂಡ್ರೆ ಅದು ಖಾಲಿ ಆಗೋವರೆಗೂ ನಾವು ಸಮಾಧಾನದಿಂದ ಅದನ್ನು ಉಪಯೋಗ ಮಾಡ್ಕೋಬೋದು. ಇದನ್ನು ಹೀಗೆ ಸಣ್ಣ ಉರಿಯಲ್ಲಿ ಹುರ್ಕೋತಾ ಹೋಗೋಣ. ಗೋಧಿ ಈಗಾಗಲೇ ಚಟಪಟ ಅಂತ ಹಾರಲಿಕ್ಕೆ ಶುರುವಾಗಿದೆ. ನಮಗೆ ಗೊತ್ತಿದೆ, ಈಗ ಗೋಧಿಯಿಂದ ಅವಲಕ್ಕಿ ಮಾಡ್ತಾ ಇದ್ದಾರೆ, ಅರಳು ಮಾಡ್ತಾ ಇದ್ದಾರೆ, ಸಾಕಷ್ಟು. ಅದರಲ್ಲೂ ಕೂಡ ಗೋಧಿಯನ್ನು ಹುರಿದು ಮಾಡುವಂಥದ್ದು ಬಟ್ಟಿಯಲ್ಲಿ ತಿಂಡಿಗಳು ರೆಡಿ ಆಗ್ತಾ ಇದ್ದಾವೆ. ಫುಲ್ಲು ಚಟಪಟ ಅಂತ ಅಂದು ಅದು ನಮ್ಗೆ ಅನ್ಸ್ಬೇಕು ಅದು ಫುಲ್ಲು ಅರಳ್ಕೊಂಡಿದೆ ಅಂತ. ಆ ಥರ ತನಕನೂ ಹುರ್ಕೊಳ್ಳೋಣ. ಇದನ್ನು ಇದಾಗಲೇ ಹಾರಲಿಕ್ಕೆ ಶುರು ಆಗ್ತಾ ಇದೆ. ಸಣ್ಣ ಉರಿ ಇಟ್ಕೊಂಡಿರೋದ್ರಿಂದ ಪರವಾಗಿಲ್ಲ, ಇಲ್ಲ ಅಂದರೆ ಇಷ್ಟೊತ್ತಿಗೆ ಪಟ್ ಅಂತ ಹಾರಿ ಸ್ಟವ್ ಹತ್ಲಾಗೆಲ್ಲ ಹಾಕ್ಬಿಡ್ತಿತ್ತು. ಈಗ ಹುರಿತಾ ಬಂದಿದೆ. ಇದು ಚಟಪಟ ಸೌಂಡ್ ಕೇಳಿಸ್ತಾ ಇದೆ. ಇಷ್ಟಾದರೆ ಸಾಕು. ಇದನ್ನ ಆಫ್ ಮಾಡ್ಕೊಬೇಡ. ಅವನ್ನ ಕಾವಿಗೆ ಅದು ಅಲ್ಲಿಗೆ ಒಂದು ಸ್ವಲ್ಪ ಅರಳುತ್ತೆ. ಇದೇನು ಪ್ರಸಾದ ಅಲ್ಲದೆ ಇರೋ ಕಾರಣ ನಾವು ಬೇಕಾದ್ರೆ ಒಂದು ಕಾಳನ್ನ ಬಾಯಿಗೆ ಹಾಕಿ ತಣ್ಣೆ ಮಾಡಿ ನೋಡಿರ್ಬೋದು. ಅದು ಕುರುಮ್ ಅಂತ ಒಂಥರ ಹುರ್ಗಡ್ಲೆಕ್ಕಿಂತನೂ ಗರ್ಗರಿಯಾಗಿ ಇರುತ್ತೆ. ಸಾಕು. ಇದು ಹೊಟ್ಟಿರೋಂಥ ಗೋಧಿಯನ್ನು ನಾವು ನೀರೊಂದು ಬೌಲ್ ಇದರಲ್ಲಿ ಎಲ್ಲವನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕಡಲೆಬೇಳೆನ ಹಾಕ್ಬೇಕು. ಕಡಲೆಬೇಳೆಯನ್ನು ಕೂಡ ಹಂಗೆ ಹುರ್ಕೊಳ್ಳೋಣ. ಗೋಧಿ ಅಂತೂ ಕೂಡ ನಾವು ಹಾಗೆ ಹುರಿದು ತಿನ್ನೋಕ್ಕೂ ಕೂಡ ಬಹಳ ರುಚಿಯಾಗಿದೆ.
ಸ್ವಲ್ಪ ಗೋಧಿ ಇದೆ ಅಂದರೆ ಇದಕ್ಕೆ ಹುರ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಕಡಲೆಬೇಳೆ ಕೆಂಪಗಾಗ್ತಾ ಬಂದಿದೆ ನೋಡಿ, ಸಾಕಿದು. ಇದನ್ನ ಈಗ ತೆಗೆದು ಹಾಕೊಂಬೋಣ. ಈಗ ಹೆಸರು ಬೇಳೆಯನ್ನು ತಗೊಳ್ತೇವೆ. ಹೆಸರು ಬೇಳೆಯನ್ನು ಕೂಡ ನೀಟಾಗಿ ಹುರ್ಕೊಂಬೋಣ. ಎಲ್ಲವೂ ಬೇಳೆಗಳನ್ನು ಬಳಸಿ ನಾವು ಮಾಡ್ತಾ ಇರುವಂಥದ್ದು, ಆರೋಗ್ಯಪೂರ್ಣವಾಗಿ. ಒಣಮೆಣಸನ್ನ ಕೂಡ ಹಾಕಬೇಕು. ನಾನು ಪ್ರಾರಂಭದಲ್ಲಿ ತೋರಿಸಿಲ್ಲ, ಒಣಮೆಣಸನ್ನ ಬಿತ್ತೀನಿ, ನಾನು ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಬೇಡ. ಹೆಸರು ಬೇಳೆ ಕೂಡ ಈಗ ಗುಂಬಂತ ಇದೆ, ಸ್ವಲ್ಪ ಕೆಂಪಗಾಗ್ತಾ ಇದೆ ನೋಡಿ. ನಮ್ಗೆ ಅಕಸ್ಮಾತ್ ಹುಡ್ಲಿಕ್ಕೆ ಗೊತ್ತಾಗಿಲ್ಲ ಅಂದ್ರೆ ಒಂದೆರಡು ಕಾಳನ್ನ ಬಾಯಿಗೆ ಹಾಕೊಂಡು ನೋಡಿದ್ರೆ ಅದು ಕುಟುಂಬ ಅಂತ ತಿನ್ಲಿಕ್ಕೆ ಚೆನ್ನಾಗಿ ಅನ್ಸ್ಬೇಕು. ಕಚ್ಚ ಕಚ್ಚ ಅನ್ಸಿದ್ರೆ ಅದಿನ್ನೂ ಹುಡ್ಲಿಲ್ಲ ಅನ್ಸುತ್ತೆ. ಸಾಕಾಗಿದೆ. ಇದನ್ನ ಈಗ 3 ಬೇಳೆಗಳನ್ನ ಹುರಿದಾಗಿದೆ. ಈಗ ಒಣಮೆಣಸನ್ನ ತಗೊಳ್ತಾ ಇದ್ದೀನಿ. ಇದನ್ನ ಪ್ರಾರಂಭದಲ್ಲಿ ತೋರಿಸಿಲ್ಲ. ಇಲ್ಲಿ ನಮಗೆ ಒಂದು 10-12 ಒಣಮೆಣಸು ಬೇಕಾಗತ್ತೆ. ನಾನು ಒಂದು 5-6 ಬ್ಯಾಡ್ಗೆ 5-6 ಗುಂಟೂರು ಮೆಣಸನ್ನ ತಗೊಂಡಿದ್ದೀನಿ. ಇದನ್ನ ಈಗ ಮಧ್ಯದಲ್ಲಿ ಹುರಿದ್ಬಿಟ್ಟು ಅದಕ್ಕೆ ಸೇರಿಸ್ಕೊತೀನಿ. ಆಮೇಲೆ ಉಳಿದಂತಹ ತೊಗರಿಬೇಳೆ, ಉದ್ದಿನ ಬೇಳೆನ, ಜೀರಿಗೆ, ಕೊತ್ತಂಬರಿ ಮತ್ತು ಮೆಂತೆಯನ್ನು ಹುರಿಯೋಣ. ಮುಕುಂದ ಮಾಧವ ಗೋವಿಂದ ಮುರಹರ ಕೇಶವ ಗೋವಿಂದ, ಮುಕುಂದ ಮಾಧವ ಗೋವಿಂದ ಮುರಹರ ಕೇಶವ ಗೋವಿಂದ, ವೇಣು ವಿಲೋಲ ಗೋವಿಂದ ವಿಜಯ ಗೋಪಾಲ ಗೋವಿಂದ, ಶಂಖ ಚಕ್ರಧರ ಗೋವಿಂದ ಶ್ಯಾಮ ಮನೋಹರ ಗೋವಿಂದ, ನಂದಕುಮಾರ ಗೋವಿಂದ ನವನಿತ ಚೋರ ಗೋವಿಂದ, ಕೊಳಲಾನೋದುತ ಬಂದ ಗೋಪಿಯ ಕಂದ, ಕೊಳಲಾನೋದುವುದು ಬಲು ಚಂದ. ಸಾಕಷ್ಟೀಗ ಇದಾಗಿದೆ ತೊಗರಿ ಬೇಳೆನ ಸ್ವಲ್ಪ ಹುರ್ಬೇಡ. ಮುಂದೆ ಗೋವುಗಳ ಹಿಂಡು, ಹಿಂದೆ ಗೋಪಾಲರ ಗಂಡು, ಮುಂದೆ ಗೋವುಗಳ ಹಿಂಡು, ಹಿಂದೆ ಗೋಪಾಲರ ದಂಡು, ಹಿಂಗದೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ, ಹಿಂಗದೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ, ಕೊಳಲಾನುದುತ ಬಂದ ಗೋಪಿಯ ಕಂದ, ಕೊಳಲಾನುದುವುದು ಬಲು ಚಂದ, ಕೊಳಲಾನುದುತ.
ತೊಗರಿಬೇಳೆ ಕೂಡ ಗೊತ್ತಾಗಿದೆ, ಇದನ್ನು ತಗೊಂಬೇಡ. ದಿನ ಕಾಳು ಈಗ ಉದ್ದಿನ ಬೇಳೆ ಕೂಡ ಹುರ್ದಾಗ್ತಾ ಬಂತು. ಈಗ ಇಲ್ಲಿಗೆ ಎಲ್ಲ ಬೇಳೆ ಕಾಳುಗಳನ್ನ ನಾವು ಹುರ್ಕೊಂಡಂಗಾಯ್ತು. ಈಗ ಮೆಂತ್ಯ ಇದೇ ಮುಖ್ಯ ಪಾತ್ರಧಾರಿ ಇದರಲ್ಲಿ. ಬೇರೆ ಎಲ್ಲ ಅಡುಗೆಯಲ್ಲಿ ನಾವು ಒಂದು 1/4 ಚಮಚ ಅರ್ಧ ಚಮಚ ಉಪಯೋಗಿಸ್ತೀವಿ, ಆದರೆ ಮೆಂತ್ಯ ಹಿಟ್ಟಿನಲ್ಲಿ ಇದರ ಪಾತ್ರ ದೊಡ್ಡದು. 3 ಚಮಚ ಫುಲ್ ಹಾಕ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಗಮ್ಮನ್ನುವಂತೆ ಹುರ್ಕೊಂಡ್ಬಿಡೋಣ. ನಮ್ಮ ಆರೋಗ್ಯದ ವಿಚಾರದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು ಈ ಮೆಂತ್ಯ ಕಾಳುಗಳು, ಕೊತ್ತಂಬರಿ ಬೀಜ, ಜೀರಿಗೆ. ಹಾಗಾಗಿ ನಮ್ಮ ನಿತ್ಯ ಆಹಾರದಲ್ಲಿ ಅದು ಬಳಕೆ ಇದೆ. ಹಾಗಂತ ನಾವೇನು ನಾರ್ತ್ ಇಂಡಿಯನ್ ಡಿಶ್ ಇದಕ್ಕೆಲ್ಲ ಹೋಗ್ತೀವಿ, ಅದರಲ್ಲಿ ಇದು ಕಡಿಮೆ. ಡೈರೆಕ್ಟ್ ಅವ್ರು ಪೌಡ್ರ್ ಉಪಯೋಗಿಸ್ತಾರೆ, ಇದು ಮಾಡ್ತಾರೆ. ಆದರೆ ನಮ್ದ್ರಲ್ಲಿ ಅದನ್ನ ತೆಗೆದು ಅದನ್ನ ಘಮ ಘಮ ಅನ್ನೋ ರೀತಿ ಹುರ್ಕೊಂಡು ಅಡುಗೆಯನ್ನ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಇದರ ಪರಿಮಳ ಪಟಪಟ ಅನ್ಲಿಕ್ಕೆ ಆಯ್ತು, ತಕತ್ತಾಯ್ತು. ಒಂಥರ ಕಹಿ ಮಿಶ್ರಿತವಾದಂತ ಒಂದು ಘಮ ಇದೆಯಲ್ಲ, ಸೊಪ್ಪು. ಜೀರಿಗೆ, ಜೀರಿಗೆ ಕಷಾಯ ಬಹಳ ಚೆನ್ನಾಗಿರುತ್ತೆ. ಏನೋ ನಮಗೆ ಅನ್ಈಸಿ ಆಗುತ್ತೆ ಅನ್ನೋ ಟೈಮ್ನಲ್ಲಿ, ಅಥವಾ ಜೀರ್ಣ ಸರಿ ಆಗ್ತಾ ಇಲ್ಲ ಅನ್ನೋ ಟೈಮ್ನಲ್ಲಿ ಚೆನ್ನಾಗಿರುತ್ತೆ ಜೀರಿಗೆ ಕಷಾಯವನ್ನು ನಾವು. ಅಷ್ಟೇ ಅಂದ್ರೆ ಇದು ಹುರಿಸ್ಕೊಳ್ಳೋ ಬೆಳ್ಳಗಾಗ್ಬಿಡುತ್ತೆ. ಪಟ 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 ಉರಿ ನೋಡಿ, ಬೆಳ್ಳ ಕಾಣಿಸುತ್ತೆ. ಕೊತ್ತಂಬರಿ ಬೀಜ ಕಾಯ್ತಾ ಇದೆ, ನನ್ನ ಸರದಿ ಯಾವಾಗ ಬರುತ್ತೆ, ನಾನು ಯಾವಾಗ ವೇದಿಕೆ ಮೇಲೆ ಕುತ್ಕೊಳ್ಳೋದು ಅಂತ. ಕರ್ಕೊಂಬರೋಣ ಅದನ್ನು ವೇದಿಕೆ. ಎಸ್ ಪಾಪ ಕೊತ್ತಂಬರಿ ಬೀಜ ಇದನ್ನು ಸಣ್ಣ ಉರಿಯಲ್ಲಿ ಗಮ್ಮನ್ನುಂಟೆ ಹುರ್ಕೊಂಡು
ಒಂದು ಸ್ವಲ್ಪ ಹೊರಿಬೇಕು. ಮಧ್ಯದಲ್ಲಿ ಆಫ್ ಮಾಡ್ಕೊಂಡಿದ್ದೆ. ಇದಿಷ್ಟು ಈಗ ಒಂದು ಕಡೆ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಿ ಬಿಟ್ಬಿಡೋಣ. ಹಾಕಿದ್ದು ಈಗ ಒಲೆಯನ್ನು ಆಫ್ ಮಾಡ್ತೀನಿ. ರುಬ್ಬಿರುವಂಥ ಇದು ಉಳಿದಂಥ ಎಲ್ಲ ಪದಾರ್ಥಗಳನ್ನು ನಾವು ಸೇರಿಸ್ಕೊಳ್ಳೋದು. ಇಷ್ಟ ಆಗಿದೆ ಈಗ. ಸ್ವಲ್ಪ ಸ್ವಲ್ಪ ಅಂದ್ರೂ ಸುಮಾರಾಯಿತು. ಇದನ್ನೆಲ್ಲ ಅರಿಶಿನ ಪುಡಿ ಮತ್ತು ಇಂಗನ್ನು ಹಾಕ್ಕೊಂಡು ನಾವು ಪೌಡ್ರ್ ಮಾಡಬೇಕಾಗುತ್ತೆ. ಮಾಡೋ ಟೈಮ್ನಲ್ಲಿ ಬೇಕಾದ್ರೆ ಇಟ್ಕೊಂಡ್ರು ಆಗುತ್ತೆ. ಯಾಕಂದರೆ ಅರಿಶಿನ ಪುಡಿ ಪಾತ್ರೆ ಇನ್ನು ಕೆಳಗಡೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಮಿಕ್ಸರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಇಂಗನ್ನು ನಾನು 2 ಸರಿ ನಾವು ಇದನ್ನು ಇದು ಮಾಡ್ಕೊಳ್ಬೇಕಾಗುತ್ತೆ, ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೊಂಚೂರು ಹಾಕ್ಕೊಳ್ತೀನಿ, ಹಾಗೆ ಇದಕ್ಕೊಂಚೂರು ಹಾಕ್ಕೊಳ್ತೀನಿ. ಹಾಗೆ ಅರಿಶಿನ ಪುಡಿನೂ ಕೂಡ ಹಾಗೆ ಮಾಡೋಣ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಬೇಡ. ಬಿಸಿರೋದನ್ನು ಇಲ್ಲಿ ಇದಕ್ಕೆ ಹಾಕ್ಕೊಂಬೇಡ. ಸ್ವಲ್ಪ ಉಪ್ಪನ್ನು ಉದ್ದಾಕ್ಬಿಡೋಣ ಅಂತ ಅನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ನೇರವಾಗಿ ಯಾರಾದರೂ ಹಾಕ್ಕೊಂಡ್ರೆ ಅದ್ರಲ್ಲಿ ಸಪ್ಪೆ ಅನಿಸೋ ಕಾರಣದಿಂದ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಹುರಿದು ಹಾಕ್ಕೊಳ್ಳಿ. ಯಾಕಂದರೆ ಉಪ್ಪು ನೀರು ಬಿಟ್ಬೇಕಷ್ಟೇ, ಹಾಗಾಗಿ ಸ್ವಲ್ಪ ಸಾಕಿದ್ದು. ಸ್ವಲ್ಪ ತಣ್ಣಗಾದ್ಮೇಲೆ ಬಿಸಿಲಿಕ್ಕೆ ಹಾಕಿ ಎಲ್ಲವನ್ನು ನಾವು ಪುಡಿ ಮಾಡ್ಕೊಂಡಾಗಿದೆ. ಎಲ್ಲವನ್ನು ಮಿಶ್ರಣ ಮಾಡ್ಕೊಳ್ಳೋಣ ನೀಟಾಗಿ. ಅಂತ ಇದೆ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಒಂದು ಬಾಟ್ಲಿಗೆ ತುಂಬಿಡೋಣ. ನಾನು ಮೊದಲು ಉಪ್ಪು ಹೇಳಿಲ್ಲ, ಆದರೆ ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಯಾಕಂದರೆ ಕೆಲವ್ರಿಗೆ ಅಭ್ಯಾಸ ಇಲ್ಲ ಅಂದರೆ ಚಟ್ನಿ ಪುಡಿ ಥರ ಹಾಕ್ಕೊಂಡು ಅದು ತಿಂದಿಟ್ಟು ನೋಡ್ತಾರೆ, ಅವಾಗ ಸಪ್ಪೆ ಆಗುತ್ತೆ. ಆ ಲೆಕ್ಕದಲ್ಲಿ ನಾನು ಸ್ವಲ್ಪ ಇದರಲ್ಲಿ ಉಪ್ಪನ್ನು ಹುರಿದು ಸೇರಿಸ್ಕೊಂಡಿದ್ದೀನಿ. ಮಕ್ಕಳಿಗೆ ಕೊಡೋದಾದಲ್ಲಿ ಸ್ವಲ್ಪ ಮೆಣಸನ್ನು, ಒಣಮೆಣಸನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ತಣ್ಣಗಾಗಿದೆ. ಇದನ್ನೊಂದು ಗಾಜಿನ ಬಾಟ್ಲಿಯಲ್ಲಿ ತುಂಬಿಕೊಳ್ತಾ ಇದ್ದೀನಿ ನಾನು. ಗಾಜಿನ ಬಾಟ್ಲಿಯಲ್ಲಿಟ್ಟರೆ ಅದರ ಪರಿಮಳ ಇದೆಲ್ಲ ಚೆನ್ನಾಗಿರುತ್ತೆ. ಆದಷ್ಟು ಉಪ್ಪಿನಕಾಯಿ, ಚಟ್ನಿ ಪುಡಿಗಳು ಇವನ್ನೆಲ್ಲ ಗಾಜಿನ ಬಾಟ್ಲಿಯಲ್ಲಿ ಇಟ್ಕೊಂಡ್ರೆ ಬಹಳ ಕಾಲ ಬಾಳಿಕೆನೂ ಬರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ನೋಡಿ, ನಾವು ಹಾಕಿದ್ದೆಲ್ಲ 100 ಗ್ರಾಮು, 1 ಲೋಟ ಹಿಂಗೆ ಅಂದ್ರೂ ಸುಮಾರು ಆಯಿತು. ಇದು
ರೆಗ್ಯುಲರ್ ಉಪಯೋಗ ಮಾಡಲಿಕ್ಕೆ ಅಂತ ಅದನ್ನು ಒಂದು ಬೇರೆ ಸಣ್ಣದರಲ್ಲೇ ಹಾಕ್ಕೊಳ್ಳಿ. ಎತ್ತಿಡೋದನ್ನು ದೊಡ್ಡದ್ರಲ್ಲಿ ಇರಲಿ. ಸ್ವಲ್ಪ ಖಾಲಿ ಆದಾಗ ಸ್ವಲ್ಪ ಸ್ವಲ್ಪ ತಗೊಳ್ಬೋದು ನಾವು. ಎಸ್, ಇನ್ನು ತಕ್ಷಣದಲ್ಲಿ ಬಾಯಿ ಮುಚ್ಚೋದು ಬೇಡ. 1-2 ಗಂಟೆ ಬಿಟ್ಟು ಇದನ್ನು ಬಾಯಿ ಮುಚ್ಚೋಣ. ನೋಡಿ, ಮೆಂತೆ ಹಿಟ್ಟು ರೆಡಿ. ಉಳಿದಿದ್ದನ್ನು ಬಾಟ್ಲಿಗೆ ಮೆಂತೆ ಹಿಟ್ಟನ್ನು ಹೇಗೆ ತಿನ್ನಬೇಕು ಅಂದರೆ, ಬಿಸಿ ಅನ್ನದ ಮೇಲೆ ನಾವು ಒಂದು 1/4 ಚಮಚದಷ್ಟು, ನಮಗೆ ಎಷ್ಟು ಅನ್ನ ಇದೆ ಅದರ ಆಧಾರ ಮೇಲೆ ಹಾಕ್ಕೊಂಡು, ಚೂರು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡು, ಹಾಗೆ ಒಂದು ಚೂರು ತುಪ್ಪವನ್ನು ಹಾಕ್ಕೊಂಡು ಇದನ್ನು ತಿನ್ನಬೇಕು. ಪ್ರೀತಿ ಮಾಡಿ ತಿನ್ನುವಂಥದ್ದು ಬಹಳ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಾನಿವತ್ತು ಉದ್ದಿನ ಹಪ್ಪಳ ಮತ್ತು ಮೆಂತ್ಯ ಹಿಟ್ಟಿನ ಜೊತೆ ಊಟ ಮಾಡ್ತಾ ಇದ್ದೀನಿ.